ಜ್ಯೋತಿಷ್ಯ ಶಾಸ್ತ್ರದಲ್ಲಿ ಕಟಕ ರಾಶಿ ಚಂದ್ರನಿಂದ ನಿಯಂತ್ರಿತವಾದ ರಾಶಿಯಾಗಿದ್ದು, ಭಾವನೆಗಳು, ಸಂವೇದನೆ, ಕುಟುಂಬ ಪ್ರೇಮ ಮತ್ತು ಸುರಕ್ಷತೆ ಈ ರಾಶಿಯ ಪ್ರಮುಖ ಲಕ್ಷಣಗಳಾಗಿವೆ. ಈ ಗುಣಗಳು ಅವರ ಹಣಕಾಸಿನ ವ್ಯವಹಾರ ಮತ್ತು ಆರ್ಥಿಕ ನಿರ್ಧಾರಗಳ ಮೇಲೂ ನೇರ ಪರಿಣಾಮ ಬೀರುತ್ತವೆ. ಕಟಕ ರಾಶಿಯವರ ಹಣಕಾಸಿನ ನಡೆ ಸಾಮಾನ್ಯವಾಗಿ ಜಾಗರೂಕ, ಭಾವನಾತ್ಮಕವಾಗಿ ಪ್ರೇರಿತ ಹಾಗೂ ಭದ್ರತೆಯನ್ನು ಕೇಂದ್ರವಾಗಿಟ್ಟುಕೊಂಡಿರುತ್ತದೆ. ಕಟಕ ರಾಶಿಯವರು ಹಣದ ವಿಷಯದಲ್ಲಿ ತುಂಬಾ ಎಚ್ಚರಿಕೆಯಿಂದ ವರ್ತಿಸುತ್ತಾರೆ. ಅವರು ಅನಗತ್ಯ ಖರ್ಚುಗಳನ್ನು ಇಷ್ಟಪಡುವುದಿಲ್ಲ ಮತ್ತು ಭವಿಷ್ಯದ ಅಗತ್ಯಗಳನ್ನು ಗಮನದಲ್ಲಿಟ್ಟುಕೊಂಡು ಹಣ ಉಳಿಸುವ ಪ್ರವೃತ್ತಿ ಹೊಂದಿರುತ್ತಾರೆ. ಇವರಿಗೆ ಇಂದು ಖರ್ಚು ಮಾಡುವುದಕ್ಕಿಂತ ನಾಳೆಗೆ ಉಳಿಸುವುದು ಹೆಚ್ಚು ಮುಖ್ಯವಾಗಿರುತ್ತದೆ. ಆದ್ದರಿಂದ ಇವರು ಸಾಮಾನ್ಯವಾಗಿ ಉಳಿತಾಯದ ಕಡೆ ಹೆಚ್ಚು ಒಲವು ಹೊಂದಿರುತ್ತಾರೆ. ಬ್ಯಾಂಕ್ ಸೇವಿಂಗ್ಸ್, ಸ್ಥಿರ ಠೇವಣಿ, ಫಿಕ್ಸ್ಡ್ ಡಿಪಾಸಿಟ್ ಅಥವಾ ಕಡಿಮೆ ಅಪಾಯದ ಹೂಡಿಕೆಗಳನ್ನು ಇವರು ಹೆಚ್ಚು ಇಷ್ಟಪಡುತ್ತಾರೆ. ಆದರೆ ಕಟಕ ರಾಶಿಯವರ ಒಂದು ವಿಶೇಷತೆ ಎಂದರೆ ಅವರ ಭಾವನಾತ್ಮಕ ನಿರ್ಧಾರಗಳು. ಅವರು ಕುಟುಂಬ, ಸ್ನೇಹಿತರು ಅಥವಾ ಹತ್ತಿರದವರ ಮೇಲೆ ಹೆಚ್ಚು ಕಾಳಜಿ ಹೊಂದಿರುವುದರಿಂದ ಕೆಲವೊಮ್ಮೆ ಹಣಕಾಸಿನ ನಿರ್ಧಾರಗಳಲ್ಲಿ ಭಾವನೆಗಳು ಪ್ರಭಾವ ಬೀರುತ್ತವೆ. ಉದಾಹರಣೆಗೆ, ಯಾರಾದರೂ ಸಹಾಯ ಕೇಳಿದರೆ ತಮ್ಮ ಸಾಮರ್ಥ್ಯಕ್ಕಿಂತ ಹೆಚ್ಚು ಹಣ ಸಹಾಯ ಮಾಡುವ ಸಾಧ್ಯತೆ ಇರುತ್ತದೆ. ಇದು ಕೆಲವೊಮ್ಮೆ ಆರ್ಥಿಕ ಒತ್ತಡಕ್ಕೆ ಕಾರಣವಾಗಬಹುದು. ವ್ಯವಹಾರ ಕ್ಷೇತ್ರದಲ್ಲಿ ಕಟಕ ರಾಶಿಯವರು ನಿಧಾನವಾಗಿ ಆದರೆ ಸ್ಥಿರವಾಗಿ ಬೆಳೆಯುವ ಶೈಲಿಯನ್ನು ಅನುಸರಿಸುತ್ತಾರೆ. ಅವರು ತಕ್ಷಣದ ಲಾಭಕ್ಕಿಂತ ದೀರ್ಘಕಾಲೀನ ಸ್ಥಿರತೆಗೆ ಹೆಚ್ಚು ಪ್ರಾಮುಖ್ಯತೆ ನೀಡುತ್ತಾರೆ. ರಿಸ್ಕ್ ತೆಗೆದುಕೊಳ್ಳುವ ವಿಷಯದಲ್ಲಿ ಸ್ವಲ್ಪ ಹಿಂಜರಿಕೆಯಾಗಿರಬಹುದು. ದೊಡ್ಡ ಹೂಡಿಕೆಗಳು ಅಥವಾ ಅಸ್ಥಿರ ಮಾರುಕಟ್ಟೆಗಳಲ್ಲಿ ತಕ್ಷಣ ಪ್ರವೇಶಿಸುವುದನ್ನು ಅವರು ತಪ್ಪಿಸಿಕೊಳ್ಳುತ್ತಾರೆ. ಆದರೆ ಒಮ್ಮೆ ವಿಶ್ವಾಸ ಬಂದರೆ ಅವರು ಬಹಳ ಶ್ರಮಪಟ್ಟು ಯಶಸ್ಸು ಸಾಧಿಸುತ್ತಾರೆ. ಕಟಕ ರಾಶಿಯವರಿಗೆ ಮನೆ, ಕುಟುಂಬ ಮತ್ತು ಭದ್ರತೆಯು ಅತ್ಯಂತ ಮುಖ್ಯ. ಆದ್ದರಿಂದ ಅವರು ಹಣವನ್ನು ಹೆಚ್ಚಾಗಿ ಮನೆ ಸಂಬಂಧಿತ ವಿಷಯಗಳಿಗೆ ಖರ್ಚು ಮಾಡುತ್ತಾರೆ. ಮನೆ ಖರೀದಿ, ಅಲಂಕಾರ, ಕುಟುಂಬದ ಸುಖ ಸೌಲಭ್ಯಗಳಿಗೆ ಹಣ ಬಳಸುವ ಪ್ರವೃತ್ತಿ ಹೆಚ್ಚು ಕಂಡುಬರುತ್ತದೆ. ಇವರು ತಮ್ಮ ಪ್ರೀತಿಪಾತ್ರರಿಗೆ ಉತ್ತಮ ಜೀವನ ನೀಡಲು ಪ್ರಯತ್ನಿಸುತ್ತಾರೆ. ಇದು ಅವರ ಆರ್ಥಿಕ ಗುರಿಗಳಲ್ಲಿಯೂ ಪ್ರತಿಫಲಿಸುತ್ತದೆ. ಹೂಡಿಕೆ ವಿಷಯದಲ್ಲಿ ನೋಡಿದರೆ ಕಟಕ ರಾಶಿಯವರು ಸುರಕ್ಷಿತ ಮಾರ್ಗಗಳನ್ನು ಆರಿಸುತ್ತಾರೆ. ಅವರು ಷೇರು ಮಾರುಕಟ್ಟೆಯಂತಹ ಅಪಾಯಕಾರಿ ಕ್ಷೇತ್ರಗಳಲ್ಲಿ ಎಚ್ಚರಿಕೆಯಿಂದ ಇರಬಹುದು. ಆದರೆ ಸರಿಯಾದ ಮಾರ್ಗದರ್ಶನ ದೊರೆತರೆ ಅವರು ನಿಧಾನವಾಗಿ ಆ ಕ್ಷೇತ್ರದಲ್ಲಿಯೂ ಯಶಸ್ಸು ಸಾಧಿಸಬಹುದು. ಇವರಿಗೆ ಹಣಕಾಸಿನ ಸಲಹೆ ಮತ್ತು ಯೋಜನೆ ಬಹಳ ಮುಖ್ಯ, ಏಕೆಂದರೆ ಭಾವನಾತ್ಮಕ ನಿರ್ಧಾರಗಳು ಕೆಲವೊಮ್ಮೆ ತಪ್ಪು ಹೂಡಿಕೆಗೆ ಕಾರಣವಾಗಬಹುದು. ಒಟ್ಟಿನಲ್ಲಿ ಹೇಳುವುದಾದರೆ, ಕಟಕ ರಾಶಿಯವರ ಹಣಕಾಸಿನ ವ್ಯವಹಾರವು ಜಾಗರೂಕತೆ, ಭದ್ರತೆ, ಉಳಿತಾಯ ಮನೋಭಾವ ಮತ್ತು ಕುಟುಂಬ ಪ್ರೇಮದಿಂದ ರೂಪುಗೊಂಡಿರುತ್ತದೆ. ಅವರು ನಿಧಾನಗತಿಯ ಬೆಳವಣಿಗೆ ಹೊಂದಿದರೂ ಸ್ಥಿರತೆ ಮತ್ತು ವಿಶ್ವಾಸದೊಂದಿಗೆ ದೀರ್ಘಕಾಲಿಕ ಆರ್ಥಿಕ ಯಶಸ್ಸನ್ನು ಸಾಧಿಸುವ ಸಾಮರ್ಥ್ಯ ಹೊಂದಿದ್ದಾರೆ. ಸರಿಯಾದ ಯೋಜನೆ ಮತ್ತು ಭಾವನೆಗಳ ನಿಯಂತ್ರಣ ಇದ್ದರೆ ಕಟಕ ರಾಶಿಯವರು ಅತ್ಯಂತ ಯಶಸ್ವಿ ಆರ್ಥಿಕ ಜೀವನವನ್ನು ನಡೆಸಬಹುದು. ಜ್ಯೋತಿಷ್ಯ ಶಾಸ್ತ್ರದಲ್ಲಿ ಕಟಕ ರಾಶಿ ಭಾವನೆ, ಕಾಳಜಿ, ಸಂವೇದನೆ, ಕುಟುಂಬ ಪ್ರೇಮ ಮತ್ತು ಸುರಕ್ಷತೆ ಇವು ಈ ರಾಶಿಯ ಪ್ರಮುಖ ಗುಣಗಳಾಗಿವೆ. ಈ ಗುಣಗಳು ಅವರ ಉದ್ಯೋಗ ಆಯ್ಕೆ, ಕೆಲಸದ ಶೈಲಿ ಮತ್ತು ವ್ಯವಹಾರದಲ್ಲಿ ಪ್ರಮುಖ ಪಾತ್ರ ವಹಿಸುತ್ತವೆ. ಕಟಕ ರಾಶಿಯವರು ಸಾಮಾನ್ಯವಾಗಿ ಸ್ಥಿರತೆ ಮತ್ತು ಭದ್ರತೆಯನ್ನು ಹುಡುಕುವವರು ಆಗಿರುವುದರಿಂದ ಅವರ ವೃತ್ತಿ ಜೀವನವು ನಿಧಾನವಾಗಿ ಆದರೆ ಸ್ಥಿರವಾಗಿ ಬೆಳೆಯುವ ಸ್ವಭಾವ ಹೊಂದಿರುತ್ತದೆ. ಕಟಕ ರಾಶಿಯವರ ಉದ್ಯೋಗ ಜೀವನದಲ್ಲಿ ಮುಖ್ಯವಾದ ಲಕ್ಷಣವೆಂದರೆ ಅವರ ಶ್ರದ್ಧೆ ಮತ್ತು ನಿಷ್ಠೆ. ಅವರು ಕೆಲಸಕ್ಕೆ ಸಂಪೂರ್ಣ ಮನಸ್ಸು ಹಾಕಿ ಕಾರ್ಯನಿರ್ವಹಿಸುವವರು. ಒಂದು ಕೆಲಸವನ್ನು ಕೈಗೆತ್ತಿಕೊಂಡರೆ ಅದನ್ನು ಜವಾಬ್ದಾರಿಯಾಗಿ ಪೂರ್ಣಗೊಳಿಸುವ ಗುಣ ಇವರಲ್ಲಿದೆ. ಇವರಿಗೆ ಕೆಲಸದ ಸ್ಥಳದಲ್ಲಿ ಭದ್ರತೆ ಮತ್ತು ಗೌರವ ತುಂಬಾ ಮುಖ್ಯ. ಆದ್ದರಿಂದ ಸ್ಥಿರ ಉದ್ಯೋಗಗಳು, ಸ್ಟೇಬಲ್ ಜಾಬ್ಸ್, ಇವರಿಗೆ ಹೆಚ್ಚು ಸೂಕ್ತವಾಗಿರುತ್ತವೆ. ಕಟಕ ರಾಶಿಯವರು ಮಾನವೀಯತೆ ಮತ್ತು ಸಹಾನುಭೂತಿ ಹೊಂದಿರುವುದರಿಂದ ಜನರ ಜೊತೆ ನೇರ ಸಂಪರ್ಕ ಇರುವ ಉದ್ಯೋಗಗಳಲ್ಲಿ ಉತ್ತಮವಾಗಿ ಕಾರ್ಯನಿರ್ವಹಿಸುತ್ತಾರೆ. ಉದಾಹರಣೆಗೆ ಶಿಕ್ಷಣ, ನರ್ಸಿಂಗ್, ವೈದ್ಯಕೀಯ ಸೇವೆ, ಸಾಮಾಜಿಕ ಸೇವೆ ಮತ್ತು ಸಲಹಾ ಸೇವೆಗಳು ಇವರಿಗೆ ಬಹಳ ಸೂಕ್ತವಾಗಿರುತ್ತವೆ. ಇವರು ಇತರ ಭಾವನೆಗಳನ್ನು ಚೆನ್ನಾಗಿ ಅರ್ಥಮಾಡಿಕೊಳ್ಳುವ ಕಾರಣ ತಂಡದಲ್ಲಿ ಕೆಲಸ ಮಾಡುವಲ್ಲಿ ಮತ್ತು ಜನರನ್ನು ನಿರ್ವಹಿಸುವಲ್ಲಿ ಯಶಸ್ವಿಯಾಗುತ್ತಾರೆ. ವ್ಯವಹಾರ ಕ್ಷೇತ್ರದಲ್ಲಿ ನೋಡಿದರೆ ಕಟಕ ರಾಶಿಯವರು ಅತಿಯಾದ ಅಪಾಯ ತೆಗೆದುಕೊಳ್ಳುವುದನ್ನು ಸಾಮಾನ್ಯವಾಗಿ ತಪ್ಪಿಸುತ್ತಾರೆ. ಅವರು ನಿಧಾನವಾಗಿ ಬೆಳೆಯುವ ಆದರೆ ಸ್ಥಿರವಾದ ವ್ಯವಹಾರ ಮಾದರಿಯನ್ನು ಇಷ್ಟಪಡುತ್ತಾರೆ. ರಿಯಲ್ ಎಸ್ಟೇಟ್, ಆಹಾರ ಉದ್ಯಮ, ಹೋಟೆಲ್ ವ್ಯವಹಾರ, ಹೋಮ್ ಬೇಸ್ಡ್ ಬಿಸಿನೆಸ್ ಮತ್ತು ಸೇವಾ ಕ್ಷೇತ್ರಗಳು ಇವರಿಗೆ ಹೆಚ್ಚು ಅನುಕೂಲಕರವಾಗಿರುತ್ತವೆ. ಇವರು ತಕ್ಷಣದ ಲಾಭಕ್ಕಿಂತ ದೀರ್ಘಕಾಲೀನ ಸ್ಥಿರತೆಗೆ ಹೆಚ್ಚು ಪ್ರಾಮುಖ್ಯತೆ ನೀಡುತ್ತಾರೆ. ಕಟಕ ರಾಶಿಯವರಲ್ಲಿ ಒಂದು ವಿಶೇಷ ಗುಣವೆಂದರೆ ಅವರ ಶ್ರಮ ಮತ್ತು ಸಹನೆ. ವ್ಯವಹಾರ ಆರಂಭದಲ್ಲಿ ನಿಧಾನಗತಿ ಇರಬಹುದು, ಆದರೆ ಅವರು ನಿರಂತರ ಪ್ರಯತ್ನದಿಂದ ಯಶಸ್ಸನ್ನು ಸಾಧಿಸುತ್ತಾರೆ. ಇವರಿಗೆ ನಂಬಿಕೆ ಮತ್ತು ಸಂಬಂಧಗಳು ಬಹಳ ಮುಖ್ಯ. ಒಮ್ಮೆ ಯಾರ ಮೇಲಾದರೂ ನಂಬಿಕೆ ಬಂದರೆ ಅವರು ದೀರ್ಘಕಾಲದ ವ್ಯವಹಾರ ಸಂಬಂಧವನ್ನು ಕಾಪಾಡಿಕೊಳ್ಳುತ್ತಾರೆ.
ಆದರೆ ಕೆಲವೊಮ್ಮೆ ಇವರ ಭಾವನಾತ್ಮಕ ಸ್ವಭಾವವು ಉದ್ಯೋಗ ಮತ್ತು ವ್ಯವಹಾರದಲ್ಲಿ ಅಡ್ಡಿಯಾಗಬಹುದು. ಉದಾಹರಣೆಗೆ, ಒತ್ತಡದ ಪರಿಸ್ಥಿತಿಯಲ್ಲಿ ಅವರು ತಕ್ಷಣ ನಿರ್ಧಾರ ತೆಗೆದುಕೊಳ್ಳಲು ಹಿಂಜರಿಯಬಹುದು ಅಥವಾ ಭಾವನೆಗಳಿಂದ ಪ್ರಭಾವಿತರಾಗಬಹುದು. ಇದು ಕೆಲವೊಮ್ಮೆ ಅವಕಾಶಗಳನ್ನು ಕಳೆದುಕೊಳ್ಳುವಂತೆ ಮಾಡಬಹುದು. ಆದ್ದರಿಂದ ಕಟಕ ರಾಶಿಯವರಿಗೆ ತಾರ್ಕಿಕ ನಿರ್ಧಾರ ತೆಗೆದುಕೊಳ್ಳುವ ಸಾಮರ್ಥ್ಯವನ್ನು ಬೆಳೆಸುವುದು ಮುಖ್ಯ. ಉದ್ಯೋಗದಲ್ಲಿ ಕಟಕ ರಾಶಿಯವರು ಉತ್ತಮ ನಾಯಕತ್ವವನ್ನು ತೋರಬಹುದು, ಆದರೆ ಅವರು ಅಥಾರಿಟೇರಿಯನ್ ನಾಯಕತ್ವಕ್ಕಿಂತ ಕೇರಿಂಗ್ ಮತ್ತು ಸಪೋರ್ಟಿವ್ ನಾಯಕತ್ವವನ್ನು ಇಷ್ಟಪಡುತ್ತಾರೆ. ಅವರು ತಂಡದ ಸದಸ್ಯರ ಭಾವನೆಗಳನ್ನು ಅರ್ಥಮಾಡಿಕೊಂಡು ಕೆಲಸ ಮಾಡುತ್ತಾರೆ, ಇದು ಉತ್ತಮ ಕೆಲಸದ ವಾತಾವರಣವನ್ನು ನಿರ್ಮಿಸುತ್ತದೆ. ಕಟಕ ರಾಶಿಯವರ ಯಶಸ್ಸಿಗೆ ಪ್ರಮುಖ ಕಾರಣವೆಂದರೆ ಅವರ ದೃಢನಿಶ್ಚಯ ಮತ್ತು ಕುಟುಂಬಕ್ಕಾಗಿ ಉತ್ತಮ ಜೀವನ ನಿರ್ಮಿಸುವ ಆಸೆ. ಈ ಪ್ರೇರಣೆ ಅವರನ್ನು ಕಠಿಣ ಪರಿಶ್ರಮಕ್ಕೆ ಉತ್ತೇಜಿಸುತ್ತದೆ. ಹಣಕಾಸಿನ ಭದ್ರತೆ ಮತ್ತು ಸ್ಥಿರತೆ ಅವರ ವೃತ್ತಿ ಆಯ್ಕೆಗಳಲ್ಲಿ ಪ್ರಮುಖ ಪಾತ್ರ ವಹಿಸುತ್ತದೆ. ಒಟ್ಟಿನಲ್ಲಿ ಹೇಳುವುದಾದರೆ, ಕಟಕ ರಾಶಿಯವರ ಉದ್ಯೋಗ ಮತ್ತು ವ್ಯವಹಾರ ಜೀವನವು ಶ್ರಮ, ನಿಷ್ಠೆ, ಭಾವನೆ ಮತ್ತು ಸ್ಥಿರತೆಯ ಮೇಲೆ ಆಧಾರಿತವಾಗಿರುತ್ತದೆ. ಸರಿಯಾದ ಮಾರ್ಗದರ್ಶನ, ಆತ್ಮವಿಶ್ವಾಸ ಮತ್ತು ತಾರ್ಕಿಕ ನಿರ್ಧಾರ ಸಾಮರ್ಥ್ಯವನ್ನು ಅಭಿವೃದ್ಧಿಪಡಿಸಿದರೆ ಅವರು ಯಾವುದೇ ಕ್ಷೇತ್ರದಲ್ಲೂ ಯಶಸ್ಸು ಸಾಧಿಸಬಹುದು ಮತ್ತು ದೀರ್ಘಕಾಲೀನ ಸ್ಥಿರ ವೃತ್ತಿ ಜೀವನವನ್ನು ಕಟ್ಟಿಕೊಳ್ಳಬಹುದು. ಕಟಕ ರಾಶಿ ಚಂದ್ರನಿಂದ ನಿಯಂತ್ರಿತವಾದ ರಾಶಿಯಾಗಿದ್ದು, ಭಾವನೆ, ಕಾಳಜಿ, ಪ್ರೀತಿ, ಸಂವೇದನೆ ಮತ್ತು ಕುಟುಂಬ ಬಂಧಗಳು ಈ ರಾಶಿಯ ಮೂಲ ಸ್ವಭಾವವನ್ನು ನಿರ್ಧರಿಸುತ್ತವೆ. ಕಟಕ ರಾಶಿಯವರ ಜೀವನದಲ್ಲಿ ಕುಟುಂಬವು ಅತ್ಯಂತ ಪ್ರಮುಖ ಸ್ಥಾನವನ್ನು ಹೊಂದಿರುತ್ತದೆ. ಅವರ ಎಲ್ಲ ನಿರ್ಧಾರಗಳು ವೈಯಕ್ತಿಕ, ಸಾಮಾಜಿಕ ಅಥವಾ ಆರ್ಥಿಕ, ಕುಟುಂಬದ ಸುಖಶಾಂತಿಯನ್ನೇ ಕೇಂದ್ರವಾಗಿಟ್ಟುಕೊಂಡಿರುತ್ತವೆ. ಕಟಕ ರಾಶಿಯವರ ಕುಟುಂಬ ಜೀವನದ ಪ್ರಮುಖ ಲಕ್ಷಣವೆಂದರೆ ಆಳವಾದ ಬಂಧನ ಮತ್ತು ಪ್ರೀತಿ. ಇವರು ತಮ್ಮ ಕುಟುಂಬದ ಸದಸ್ಯರನ್ನು ಬಹಳ ಕಾಳಜಿಯಿಂದ ನೋಡಿಕೊಳ್ಳುತ್ತಾರೆ. ಪೋಷಕರು, ಸಹೋದರ ಸಹೋದರಿಯರು, ಜೀವನ ಸಂಗಾತಿ ಮತ್ತು ಮಕ್ಕಳ ಬಗ್ಗೆ ಇವರು ವಿಶೇಷ ಜವಾಬ್ದಾರಿಯನ್ನು ಹೊರುತ್ತಾರೆ. ಕುಟುಂಬದ ಯಾವುದೇ ಸದಸ್ಯರಿಗೆ ತೊಂದರೆ ಬಂದರೆ ಅದನ್ನು ತಮ್ಮದೇ ಸಮಸ್ಯೆಯಂತೆ ಭಾವಿಸುವ ಸ್ವಭಾವ ಇವರಲ್ಲಿದೆ. ಈ ಕಾರಣದಿಂದಾಗಿ ಅವರು ಬಹಳ ಭಾವನಾತ್ಮಕವಾಗಿ ಕುಟುಂಬದೊಂದಿಗೆ ಜೋಡಿಸಿಕೊಂಡಿರುತ್ತಾರೆ. ವಿವಾಹ ಜೀವನದಲ್ಲಿ ಕಟಕ ರಾಶಿಯವರು ಸಾಮಾನ್ಯವಾಗಿ ನಿಷ್ಠಾವಂತ ಮತ್ತು ಸಮರ್ಪಿತ ಸಂಗಾತಿಗಳಾಗಿರುತ್ತಾರೆ. ಅವರು ಪ್ರೀತಿಯನ್ನು ಮಾತಿನಲ್ಲಿ ಮಾತ್ರವಲ್ಲ, ಕ್ರಿಯೆಯಲ್ಲಿಯೂ ತೋರಿಸುತ್ತಾರೆ. ತಮ್ಮ ಜೀವನ ಸಂಗಾತಿಗೆ ಭದ್ರತೆ, ಪ್ರೀತಿ ಮತ್ತು ಆರೈಕೆ ನೀಡುವುದು ಇವರ ಪ್ರಮುಖ ಗುರಿಯಾಗಿರುತ್ತದೆ. ಆದರೆ ಇವರ ಭಾವನಾತ್ಮಕ ಸ್ವಭಾವ ಕೆಲವೊಮ್ಮೆ ಸಂಬಂಧದಲ್ಲಿ ಅತಿಯಾದ ನಿರೀಕ್ಷೆಗಳನ್ನು ಹುಟ್ಟುಹಾಕಬಹುದು. ಸಂಗಾತಿಯಿಂದ ಹೆಚ್ಚಿನ ಪ್ರೀತಿ ಮತ್ತು ಗಮನವನ್ನು ನಿರೀಕ್ಷಿಸುವ ಕಾರಣ ಅಲ್ಪ ತಪ್ಪುಗಳಿಗೂ ಮನಸ್ಸಿಗೆ ನೋವಾಗುವ ಸಾಧ್ಯತೆ ಇರುತ್ತದೆ. ಕಟಕ ರಾಶಿಯವರ ಮನೆ ಜೀವನ ಬಹಳ ಮಹತ್ವದ್ದಾಗಿದೆ. ಅವರು ಮನೆಗೆ ಶಾಂತಿ ಮತ್ತು ಆರಾಮದಾಯಕ ವಾತಾವರಣವನ್ನು ನಿರ್ಮಿಸಲು ಪ್ರಯತ್ನಿಸುತ್ತಾರೆ. ಮನೆ ಅಲಂಕಾರ, ಸ್ವಚ್ಛತೆ ಮತ್ತು ಕುಟುಂಬದ ಸೌಕರ್ಯಗಳ ಬಗ್ಗೆ ಅವರು ಹೆಚ್ಚು ಗಮನ ಕೊಡುತ್ತಾರೆ. ತಮ್ಮ ಮನೆಗೆ ಅವರು ಸುರಕ್ಷಿತ ಆಶ್ರಯ ಎಂದು ಪರಿಗಣಿಸುತ್ತಾರೆ. ಹೊರಗಿನ ಒತ್ತಡಗಳಿಂದ ದೂರವಿದ್ದು ಮನೆಯೊಳಗಿನ ಶಾಂತ ವಾತಾವರಣದಲ್ಲಿ ಅವರು ಹೆಚ್ಚು ಸಂತೋಷವನ್ನು ಅನುಭವಿಸುತ್ತಾರೆ. ಕುಟುಂಬ ವ್ಯವಹಾರಗಳಲ್ಲಿ ಕಟಕ ರಾಶಿಯವರು ಸಾಮಾನ್ಯವಾಗಿ ಜವಾಬ್ದಾರಿಯುತ ಪಾತ್ರವನ್ನು ವಹಿಸುತ್ತಾರೆ. ಹಣಕಾಸಿನ ನಿರ್ವಹಣೆ, ಮನೆ ಖರ್ಚು, ಮಕ್ಕಳ ಶಿಕ್ಷಣ ಮತ್ತು ಭವಿಷ್ಯದ ಯೋಜನೆಗಳಲ್ಲಿ ಅವರು ಹೆಚ್ಚು ಎಚ್ಚರಿಕೆಯಿಂದ ನಡೆದುಕೊಳ್ಳುತ್ತಾರೆ. ಅವರು ಹಣವನ್ನು ಅನಗತ್ಯವಾಗಿ ಖರ್ಚು ಮಾಡುವುದನ್ನು ಇಷ್ಟಪಡುವುದಿಲ್ಲ ಮತ್ತು ಭವಿಷ್ಯಕ್ಕಾಗಿ ಉಳಿತಾಯ ಮಾಡುವ ಪ್ರವೃತ್ತಿ ಹೊಂದಿರುತ್ತಾರೆ. ಈ ಕಾರಣದಿಂದ ಕುಟುಂಬದ ಆರ್ಥಿಕ ಸ್ಥಿರತೆಯನ್ನು ಕಾಪಾಡುವಲ್ಲಿ ಅವರು ಪ್ರಮುಖ ಪಾತ್ರ ವಹಿಸುತ್ತಾರೆ. ಆದರೆ ಕೆಲವೊಮ್ಮೆ ಅವರ ಭಾವನಾತ್ಮಕ ಸ್ವಭಾವವು ಕುಟುಂಬ ಜೀವನದಲ್ಲಿ ಸವಾಲುಗಳನ್ನು ಕೂಡ ತರಬಹುದು. ಅವರು ಅತಿಯಾದ ಕಾಳಜಿ ತೋರಿಸುವುದರಿಂದ ಅಥವಾ ಅತಿಯಾದ ನಿರೀಕ್ಷೆ ಇಡುವುದರಿಂದ ಕುಟುಂಬ ಸದಸ್ಯರಿಗೆ ಒತ್ತಡ ಉಂಟಾಗಬಹುದು. ಕೆಲವು ಸಂದರ್ಭಗಳಲ್ಲಿ ಹಳೆಯ ಘಟನೆಗಳನ್ನು ಮರೆತುಕೊಳ್ಳಲು ಕಷ್ಟಪಡುವುದು ಕೂಡ ಮನಸ್ತಾಪಗಳಿಗೆ ಕಾರಣವಾಗಬಹುದು. ಆದ್ದರಿಂದ ಕ್ಷಮೆ ಮತ್ತು ಹೊಂದಾಣಿಕೆ ಇವರಿಗೆ ಬಹಳ ಮುಖ್ಯವಾದ ಗುಣಗಳಾಗಿರುತ್ತವೆ. ಕಟಕ ರಾಶಿಯವರು ಮಕ್ಕಳ ವಿಷಯದಲ್ಲಿ ಅತ್ಯಂತ ಪ್ರೀತಿಪಾತ್ರ ಮತ್ತು ರಕ್ಷಕರಾಗಿರುತ್ತಾರೆ. ಮಕ್ಕಳ ಭವಿಷ್ಯವನ್ನು ಉತ್ತಮವಾಗಿಸಲು ಅವರು ಸಾಕಷ್ಟು ಪರಿಶ್ರಮ ಪಡುತ್ತಾರೆ. ಶಿಕ್ಷಣ, ಶಿಸ್ತಿನ ಜೊತೆಗೆ ನೈತಿಕ ಮೌಲ್ಯಗಳನ್ನು ಮಕ್ಕಳಿಗೆ ಕಲಿಸುವಲ್ಲಿ ಅವರು ಹೆಚ್ಚಿನ ಗಮನ ಕೊಡುತ್ತಾರೆ. ಮಕ್ಕಳು ಯಶಸ್ವಿಯಾಗುವುದನ್ನು ತಮ್ಮ ಜೀವನದ ದೊಡ್ಡ ಸಾಧನೆ ಎಂದು ಅವರು ಭಾವಿಸುತ್ತಾರೆ. ಒಟ್ಟಿನಲ್ಲಿ ಹೇಳುವುದಾದರೆ, ಕಟಕ ರಾಶಿಯವರ ಕುಟುಂಬ ಜೀವನವು ಪ್ರೀತಿ, ಕಾಳಜಿ, ಜವಾಬ್ದಾರಿ ಮತ್ತು ಭಾವನಾತ್ಮಕ ಬಂಧಗಳಿಂದ ತುಂಬಿರುತ್ತದೆ. ಅವರು ತಮ್ಮ ಕುಟುಂಬವನ್ನು ಜೀವನದ ಕೇಂದ್ರವಾಗಿಟ್ಟುಕೊಂಡು ಬದುಕುವವರು. ಸರಿಯಾದ ಸಮತೋಲನ, ಸಹನೆ ಮತ್ತು ತಾರ್ಕಿಕ ನಿರ್ಧಾರಗಳನ್ನು ಸೇರಿಸಿದರೆ ಅವರ ಕುಟುಂಬ ಜೀವನ ಅತ್ಯಂತ ಸಂತೋಷಕರ ಮತ್ತು ಸ್ಥಿರವಾಗಿರುತ್ತದೆ. ವೀಕ್ಷಕರೇ, ನಮ್ಮ ವಿಡಿಯೋ ಇಷ್ಟವಾದರೆ ನಮ್ಮ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ.